Hello everyone, welcome to my YouTube channel Karune. Today I participated in Target POK run with Chakravati Sulibele sir and Captain Navin sir. Come on, I will show you how it was. Jai Hind. ನಮ್ಮೊಂದಿಗೆ ಇವತ್ತು ಕಾರ್ಗಿಲ್ನಲ್ಲಿ ಹೋರಾಡಿದ ವೀರ ಯೋಧ ಭಾರತದ ಹೆಮ್ಮೆಯ ಯೋಧ ನವೀನ್ ನಾಗಪ್ಪ ಅವರಿದ್ದಾರೆ. ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋ ಮೂಲಕ ಮಾಡ್ತಿದ್ದೀವಿ. ಸೇನಾ ಮೆಡಲ್ ಕಾರ್ಗಿಲ್ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಮಿತ್ರರೆ, ನಾವೆಲ್ಲರೂ ಓಡ್ಲಿಕ್ಕೆ ಬಂದಿದ್ದೀವಿ ಇವತ್ತು. ಓಡೋದು ಯಾಕೆ ಅಂತಂದ್ರೆ ಟಾರ್ಗೆಟ್ POK ಇದೆ, ನಮ್ಗೆ ಗೆಲ್ಬೇಕಾಗಿರೋದು ಬಾಕಿ ಇದೆ. ಅದಕ್ಕೋಸ್ಕರ ತುಂಬಾ ಹೊತ್ತು ತೆಗೆದುಕೊಳ್ಳೋದಿಲ್ಲ. ಮತ್ತೆ ಒಂದು ಘಟನೆ ಹೇಳ್ತೀನಿ. ನಮ್ಗೆಲ್ಲ ಸೈನ್ಯದ ಬಗ್ಗೆ ಮರ್ತು ಹೋಗಿದೆ. ಕಾರ್ಗಿಲ್ ಯುದ್ಧ, ನಾನು ಆ ಯುದ್ಧ ನಡೆಯುವಾಗ ಕಾಲೇಜ್ನಲ್ಲಿ ಓದ್ತಾ ಇದ್ದೆ, ಹೀಗಾಗಿ ಪ್ರತಿ ಅಂಶಗಳು ಚೆನ್ನಾಗಿ ನೆನಪಿದೆ. ಆದ್ರೆ ಇವತ್ತಿನ ಕಾಲೇಜ್ ಮಕ್ಕಳಿಗೆ ಗೊತ್ತಿಲ್ಲ ಸೈನಿಕರ ಬಲಿದಾನಗಳು ಹೇಗಿರ್ತವೆ ಅಂತ. ಕಾರ್ಗಿಲ್ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ ದೇಶದ ತರುಣರನ್ನ ಪ್ರಮೋಟ್ ಮಾಡಿ ಕಾರ್ಗಿಲ್ ಯುದ್ಧಕ್ಕೆ ಕಳಿಸಿದ್ರು. ಯಾಕೆಂದ್ರೆ ಹತ್ತುವ ಗುಡ್ಡ ಸುಲಭ ಇರಲಿಲ್ಲ, ಅತ್ಯಂತ ಕಷ್ಟವಾದ ಗುಡ್ಡ ಹತ್ತಬೇಕಾಗಿತ್ತು ಅಂತ. ಈ ಇಡೀ ಯುದ್ಧದಲ್ಲಿ ನಾನು ಇತ್ತೀಚೆಗೆ ಕ್ಯಾಪ್ಟನ್ ಅನುಜ್ ನಯ್ಯರ್ ಅವ್ರ ತಂದೆ ಮಾತು ಕೇಳ್ತಿದ್ದೆ. ಕ್ಯಾಪ್ಟನ್ ಅನುಜ್ ನಯ್ಯರ್ ಕೂಡ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಮಾಡಿದವರು ಟೈಗರ್ ಹಿಲ್ ಬೆಟ್ಟದ ಆ ಬುಡಗಳಲ್ಲಿ. ಅವ್ರ ತಂದೆಗೆ ಕ್ಯಾಪ್ಟನ್ ಫೋನ್ ಮಾಡಿದ್ರಂತೆ. ಹೇಗಿರುತ್ತೆ ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ. ತಂದೆಗೆ ಫೋನ್ ಮಾಡಿ ಹೇಳ್ತಾರೆ, ಅಪ್ಪ ನನಗೆ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ, ಆ ಗುಡ್ಡವನ್ನು ಗೆಲ್ಲಿಕ್ಕೆ ಅಂತ ಹೋಗ್ಬೇಕು, ನಾನು ನಿನ್ನ ಆಶೀರ್ವಾದ ಕೇಳಲಿಕ್ಕೆ ಫೋನ್ ಮಾಡಿದ್ದೀನಿ ಅಂತಂದ್ರೆ ಅಪ್ಪ ಹೇಳಿದ್ರಂತೆ, ನಂದು ವಿನಂತಿ ಇದೆ, ನಡೆಸ್ಕೊಡ್ತೀಯಾ ಅಂತ. ಹುಡುಗ ಕೇಳ್ತಾನೆ ಏನು ಅಂತ. ಅಪ್ಪ ಹೇಳಿದ್ರಂತೆ, ಯಾವ ಕಾರಣಕ್ಕೂ ನೀನು ಬೆನ್ನು ತೋರಿಸಬಾರ್ದು ಅನ್ನೋದು ನನ್ನ ಮೊದಲನೇ ವಿನಂತಿ. ಎರಡನೇದು, ಅಪ್ಪ ಮಗನಿಗೆ ಹೇಳೋದು ಇದು, ಯಾವ ಕಾರಣಕ್ಕೂ ಪಾಕಿಸ್ತಾನಿಯರ ಕೈವಶ ಆಗಬಾರದು ಅನ್ನೋದು ನನ್ನ ಎರಡನೇ ವಿನಂತಿ. ಮೂರನೇದು, ಗೂಸ್ಬಂಪ್ಸ್ ಬರುತ್ತೆ ನಂಗೆ ಹೇಳ್ಬೇಕಾದ್ರೆ, ಅಪ್ಪ ಹೇಳಿದ್ರಂತೆ, ಮಗು ನಾನು ಹುತಾತ್ಮನ ತಂದೆ ಆಗ್ಲಿಕ್ಕೆ ಇಚ್ಛೆ ಪಡ್ತೀನಿ, ಹೇಡಿಯ ತಂದೆ ಆಗ್ಲಿಕ್ಕೆ ಯಾವತ್ತೂ ಇಚ್ಛೆ ಪಡಲ್ಲ. ಕ್ಯಾಪ್ಟನ್ ಅನುಜ್ ನಯ್ಯರ್ ಆ ಯುದ್ಧ ಭೂಮಿಯಲ್ಲಿ ತೀರ್ಕೊಂಡ್ರೆ ಅವನ ಬಾಡಿ ಬಂದಾಗ ಅಪ್ಪ ಮೊದಲು ಕೇಳಿದ ಪ್ರಶ್ನೆ ಅಂತೆ, ನನ್ನ ಮಗ ಹೋರಾಟ ಮಾಡಿ ಪ್ರಾಣ ಕೊಟ್ಟಿದ್ದಾರೆ. ಅದಕ್ಕೆ ಜೊತೆಗೆ ಬಂದವರು ಹೇಳಿದ್ರಂತೆ, ಹೋರಾಟ ಮಾಡೋದಷ್ಟೇ ಅಲ್ಲ ಸರ್, ನಮ್ಮ ರೆಜಿಮೆಂಟಿನ ಕೀರ್ತಿಯನ್ನ ಅಜರಾಮರಗೊಳಿಸಿದ ಅಪರೂಪದ ಹೋರಾಟಗಾರ ಇದ್ದ. ಈ ದೇಶ ಯಾವತ್ತೂ ಕ್ಯಾಪ್ಟನ್ ಅನುಜ್ ನಯ್ಯರ್ನ ಮರೆಯೋದಿಲ್ಲ ಅಂತ. ಬಿಟ್ರೆ ಆ ತರದ 528 ಜನ ಸೈನಿಕರ ಬಲಿದಾನದ ನಂತರ ಇವತ್ತು ಕಾರ್ಗಿಲ್ನ ಬೆಟ್ಟವನ್ನ ಗೆದ್ದುಕೊಳ್ಳಲಿಕ್ಕಾಗಿದೆ. ಅದನ್ನ ಸ್ಮರಿಸಿಕೊಳ್ಳುವಂತ ಪ್ರಯತ್ನ ನಮ್ದು. ದುರದೃಷ್ಟಕರ ಸಂಗತಿ ಅಂತಂದ್ರೆ ಅನೇಕರು ಈ ತರದ ಹೋರಾಟಗಳನ್ನ ಸ್ಮರಿಸಿಕೊಳ್ಬಾರದು ಅಂತಾರೆ, ಅದು ಪೊಲಿಟಿಕಲ್ ಕಾರಣಗಳಿಗೋಸ್ಕರ. ಇನ್ನು ಕೆಲವರು ಈ ಹೋರಾಟಗಳು, ಈ ತರದ ಭಾರತೀಯ ಸೈನಿಕರ ಹೋರಾಟಗಳಿಗೆ ಪ್ರೂಫ್ ಕೇಳ್ತಾರೆ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಪ್ರೂಫ್ ಕೇಳ್ತಾರೆ, ಏರ್ ಸ್ಟ್ರೈಕ್ ಮಾಡಿದ್ರೆ ಪ್ರೂಫ್ ಕೇಳ್ತಾರೆ. ಅದಕ್ಕೆ ನಾನು ಭಾರತೀಯ ಸೇನೆಗೆ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಅಂತ ಒಂದ್ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಬರೀ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಅಲ್ಲ, ಇನ್ನು ಮುಂದೆ 1947ರಲ್ಲಿ ಪಾಕ್ ನಮ್ಮಿಂದ ಕಸಿದುಕೊಂಡಿರುವ POK ಯನ್ನೇ ವಾಪಸ್ ತೆಗೆದುಕೊಂಡು ಈ ಭಾರತವನ್ನ ವಿಸ್ತಾರವಾಗಿ ಕಟ್ಟುವ ಪ್ರಯತ್ನ ಮಾಡೋಣ ಅಂತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಈ ಕಾರ್ಗಿಲ್ನ ಈ ನೆನಪನ್ನ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳೋಣ.
ಒಂದ್ ಸಂಕಲ್ಪ ಮಾಡಿ, ಇವತ್ತೇನ್ ರನ್ ಮಾಡ್ತಿರೋ, ಇವತ್ತೇನ್ ಓಡ್ತಿರೋ, ಬರೀ ನೀವು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಈ ಓಟದ ಈ ನೆನಪನ್ನ ನಿಮ್ಮ ಜೊತೆಯಲ್ಲಿರುವಂತ, ಇವತ್ತಿನ ಈ ರನ್ನಿಗೆ ಬರದೇ ಇರುವಂತ ಒಬ್ಬರಿಗಾದ್ರೂ ಹೇಳಿ, ಸೊ ದಟ್ ಕಾರ್ಗಿಲ್ ನ ಸಂಗತಿ ಇವತ್ತಿನ ತರುಣ ಪೀಳಿಗೆಗೆ ಸ್ಪ್ರೆಡ್ ಆಗ್ಲಿಕ್ಕೆ ನಾವೊಂದು ಪ್ರಯತ್ನ ಪಡೋಣ ಅಂತ. ಇದೇನ್ ಧ್ವಜ ನೋಡ್ತಾ ಇದ್ದೀರೋ ಆರ್ಡಿನರಿ ಧ್ವಜ ಅಲ್ಲ. ಯಾವ ಕಾರ್ಗಿಲ್ ನ ಅತ್ಯಂತ ಮಹತ್ವದ ಬೆಟ್ಟಗಳಲ್ಲಿ ತೊರೋಲಿಂಗ್ ಒಂದಾಗಿತ್ತೋ, ಆ ತೊರೋಲಿಂಗ್ ಬೆಟ್ಟದ ಬುಡದಲ್ಲಿರುವಂತ ವಾರ್ ಮೆಮೋರಿಯಲ್ ಗೆ ಹೋಗಿ ಅಲ್ಲಿಂದ ತೆಗೆದುಕೊಂಡು ಬಂದಿರುವಂತ ಧ್ವಜ ಇದು. ಕಾರ್ಗಿಲ್ ನಲ್ಲಿ ಹಾರಾಡಿದ ಧ್ವಜ ಇವತ್ತು ನಮ್ಮ ಜೊತೆಗಿದೆ ಅನ್ನೋದು ಬಹಳ ಹೆಮ್ಮೆ. ಅದನ್ನೇ ಇವತ್ತು ನಾವಿಲ್ಲಿ ಪ್ರದರ್ಶಿಸಿರೋದು. ನಾನು ಎಲ್ರಿಗೂ ಒಂದು ಆಹ್ವಾನ ಕೊಡ್ತೇನೆ, ನಾವೆಲ್ಲರೂ ರನ್ ಮಾಡೋಣ, ಬೇಗ ಹೋಗೋಣ, ಈ ರನ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬರೋಣ. ಈ ಧ್ವಜ ಇಲ್ಲಿರುತ್ತೆ. ಯಾತಕ್ಕೆ ಇಟ್ಕೊಂಡಿರ್ತೀವಿ ಗೊತ್ತಾ? ಬಂದಿರೋ ಪ್ರತಿಯೊಬ್ಬರು ಕೂಡ ತನ್ನ ಕೈಯಲ್ಲಿ ಈ ಧ್ವಜ ಹಿಡಿದು ನಾನು ಕಾರ್ಗಿಲ್ ನಲ್ಲಿ ಹಾರಾಡಿದ ಧ್ವಜ ಹಿಡಿದಿದ್ದೀನಿ ಅನ್ನುವಂತ ಹೆಮ್ಮೆ ಪಡ್ಲಿಕ್ಕೋಸ್ಕರ ಈ ಧ್ವಜ ಇಲ್ಲೇ ಇರುತ್ತೆ. ನಾನು ಪ್ರತಿಯೊಬ್ಬರು ಇಲ್ಲಿ ವಾಪಸ್ ಬಂದು ಈ ಧ್ವಜ ಕೈಯಲ್ಲಿ ಹಿಡಿದು ಒಂದು ಫೋಟೋ ತೆಗೋಬೇಕು, ಅದನ್ನ ಕಾರ್ಗಿಲ್ ಧ್ವಜದೊಂದಿಗೆ ನಾನು ಇದ್ದೀನಿ ಅಂತ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ಮಿತ್ರ, ನಾವೆಲ್ಲ ಹೊರಡೋಣ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಆರ್ಡಿನರಿ ಮನುಷ್ಯ ಅಲ್ಲ. ಅವ್ರು ಇವತ್ತು ರನ್ ಅಲ್ಲಿ ನಮ್ಮ ಜೊತೆ ಭಾಗವಹಿಸಲ್ಲ. ಯಾಕೆ ಅಂತಂದ್ರೆ ಓಡ್ಲಿಕ್ಕೆ ಆಗಲ್ಲ. ಓಡ್ಲಿಕ್ಕೆ ಯಾಕಾಗಲ್ಲ ಅಂತಂದ್ರೆ ಆ ಗುಡ್ಡದ ಮೇಲೆ ತಿಂದಿರೋ ಗುಂಡುಗಳು ಇವತ್ತಿಗೂ ಅವ್ರ ಕಾಲ್ನಲ್ಲಿ ಹಾಗೆ ಇವೆ. ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಬ್ಬ ಅಪರೂಪದ ವೀರ ಯೋಧ ಇವತ್ತು ನಮ್ ಜೊತೆಗಿದ್ದಾರೆ. ಇವತ್ತು ನಮ್ ಜೊತೆ ಪೂವಯ್ಯ ಅವರು ಇರಬೇಕು ಅಂತ ಅನ್ಸುತ್ತೆ. ಸರ್, ಇವತ್ತು ನಮ್ಮ ಜೊತೆ ಪೂವಯ್ಯ ಸರ್ ಇದ್ದಾರೆ. ಅಂದ್ರೆ ಇವತ್ತು ಬರೀ ನಾವು ಓಡ್ತಾ ಇಲ್ಲ, ವೀರ ಯೋಧರ ನೆರಳಲ್ಲಿ ಓಡ್ತಾ ಇರೋದ್ರಿಂದ ಇದೊಂದು ಅದ್ಭುತವಾದ ದಿನ ಆಗ್ಲಿಕ್ಕಿದೆ, ನೆನಪಿರ್ಬಹುದಾಗಿರುವಂತ ದಿನ. ನಾನು ಎಲ್ರಿಗೂ ವಿಶೇಷವಾದ ಆಹ್ವಾನವನ್ನು ಕೊಡ್ತಾ ಒಂದ್ಸಲ ನಂಗೆ ಹೇಳಿ, ಹೌಸ್ ದ ಜೋಶ್, ಹೌಸ್ ದ ಜೋಶ್, ಹೌಸ್ ದ ಜೋಶ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. 25 ವರ್ಷದ ಹಿಂದೆ ಪಾಕಿಸ್ತಾನಿ ಎಂತ ಪೆಟ್ಟು ಕೊಟ್ಟಿವಿ ಅಂದ್ರೆ ಇವತ್ತು ಮುಟ್ಟು ನೋಡ್ಕೊಳ್ತಾ ಇದ್ರೆ ಇದು ಎಲ್ಲಿ ನೋವಾಗ್ತಿದೆ ಅಂತ ನಾನು ಕೊಟ್ಟಿದ್ದೀನಿ. ಬಂಧುಗಳೇ, ಶೇರ್ಷಾ ಅಂತ ಮೂವಿ ನೋಡಿರ್ಬೋದು ನೀವು. ಶೇರ್ಷಾ ಅಂತ ಮೂವಿದಲ್ಲಿ ನನಗೆ ಹೇಗೆ ಪೆಟ್ಟು ಬಿದ್ದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತ ತೋರಿಸಿದ್ದಾರೆ. ರೆಸ್ಕ್ಯೂ ಮಾಡಿದಾಗ ನೀವು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತಿದ್ರೆ ಅವಾಗ ನಾನು ಹೇಳ್ತಾ ಇದ್ದೀನಿ, ಸರ್ ಮುಜೆ ನೀಚೆ ಮತ್ತೆ ಬಿಜೆ ಮುಜೆ ಲಡನಾ ಹೈ ಸರ್, ಮುಜೆ ಲಡನಾ ಹೈ, ವಾಂಟ್ ಟು ಫೈಟ್ ಸರ್, ಐ ವಾಂಟ್ ಟು ಫೈಟ್ ಅಂತ ಹೇಳ್ತಾ ಇದ್ದೀನಿ. ಅದೇನಕ್ಕೆ ಅಂದ್ರೆ ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದ್ರು ಕೂಡ ನಾನೇನು ಮಾಡ್ತಿದ್ನೋ, ನಾನೇನು ಹೋರಾಡ್ತಿದ್ನೋ, ಎದ್ದೊಳದು ಓಡೋದು ಏನ್ ಮಾಡ್ತಿದ್ನೋ ಗೊತ್ತಿರಲಿಲ್ಲ. ಬಟ್ ನಾನು ಜವಾನ್ಸ್ಗೆ ಏನು ಪ್ರಾಮಿಸ್ ಮಾಡಿದ್ದೆ, ನಾನು ಭಾರತದ ಬಾವುಟ ಹಾರಿಸೋವರೆಗೂ ನಾನು ಅಲ್ಲಿಂದ ವಾಪಸ್ ಬರಲ್ಲ ಅಂತ. ಅದೇ ಕಾರಣದಿಂದ ವಾಪಸ್ ಬರ್ತಾ ಇದ್ದೀನಿ. 25 ವರ್ಷದ ಹಿಂದೆ ನಮ್ಮ ಕಡೆಯಿಂದ ಏನೇನು ವಶಪಡಿಸಿಕೊಂಡಿದ್ರು ಎಲ್ಲಾ ಬೆಟ್ಟಗಳನ್ನ ನಾವು ರೀಆಕ್ಯುಪೈ ಮಾಡಿಕೊಂಡು ಎಲ್ಲಾ ಬೆಟ್ಟಗಳ ಮೇಲೆ ನಾವು ಭಾರತದ ಧ್ವಜವನ್ನ ಹಾರಿಸಿದ್ವಿ. ನಾನೇನು ಹೋರಾಡಿದ್ದೆ 0.4875 ಅಂತ, ಅದನ್ನ ಇವತ್ತಿಗೆ ಬತ್ರಾ ಟಾಪ್ ಅಂತ ಕರೀತಾರೆ. ಯಾಕಂದ್ರೆ ನಾನು ಬೆಟ್ಟ ಬಿದ್ದು ಒಂದು ಗಂಟೆ ಸುಮಾರು ಕಾಲದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಅದೇ ಬೆಟ್ಟದಲ್ಲಿ ಅವರು ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, this is mind, this is not arrogance, this is confidence. When I say this, when I go to sleep, it is just not Captain Naveen Nagappa going to sleep. It is a Sena Medal awardee going to sleep. It is a Kargil war veteran going to sleep. It is a soldier who had the privilege of fighting for the nation who is going to sleep. And when I dream, I just don't dream about hoisting the tricolor on 4875. I dream of hoisting the tricolor on God may not have given the opportunity for me to run the marathon, but Yuva Brigade has been kind enough to flag off the ceremony. Really indebted to that. Thanking you once again. Jai Hind. ಜೈ ಹಿಂದ್. ಕರುಣ್
everyone for watching my video. Keep watching. Please like, share and subscribe.